ಇಲ್ಲವ. ಕೆಲ್ಸದವ್ರನ್ನ ಕರೀಲಾ? ಅವರು ಇಲ್ಲ ಅನ್ಸೈತೆ. ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ಇರ್ಲಿ ಬಿಡವ. ಇರಿ. ನನ್ನಿಂದ ನಿನಗೆ ತೊಂದರೆ ಆಯ್ತವ, ಕ್ಷಮಿಸವ್ವ. ಪರವಾಗಿಲ್ಲ, ಇನ್ಮೇಲಿಂದ ಯಾರೂ ಇಲ್ಲ ಅಂದ್ರೆ ನೀವು ನನ್ನ ಕರಿಬೋದು. ಕರೀಮೋ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಮೊದಲೇ ನೀನು ಈ ಮನೆಯಲ್ಲಿರೋ ಎಲ್ಲರ ಮ್ಯಾಕೂ ಕೋಪ ಮಾಡ್ಕೊಂಡಿದ್ದೀಯ. ನನ್ನ ಮೇಲೇನೂ ಕೋಪ ಐತೇನೋ ಅಂತ. ನಂಗೆ ನಿಮ್ಮ ಮೇಲೆ ಏನು ಕೋಪ ಇಲ್ಲ. ನಿಮ್ಗೇನಾದರೂ ಬೇಕಿದ್ರೆ ನನಗೆ ಹೇಳಿ. ನನ್ನ ಮ್ಯಾಕೆ ಕೋಪ ಇಲ್ವೇನವ? ದಿಟ್ವಾಗ್ಲು ಈಗ ಸಮಾಧಾನ ಆಯ್ತು. ಹಿಂಗೆ ನಿನ್ಗೆ ಕಂಟಿ ಮೇಲಿರೋ ಕೋಪ ಕಮ್ಮಿ ಆಗೋದ್ರೆ? ಅದಂತೂ ಸಾಧ್ಯನೇ ಇಲ್ಲ ಬಿಡಿ. ನಿಮಗೇನಾದರೂ ಸಹಾಯ ಬೇಕು ಅಂದರೆ ಅದನ್ನ ಮಾಡಕ್ಕೆ ನನಗೇನೂ ತೊಂದರೆ ಇಲ್ಲ. ಆದರೆ ನಿಮ್ಮ ಮಗನ ಬಗ್ಗೆ ಮತ್ತು ಅವ್ರ ಅವ್ವನ ಬಗ್ಗೆ ನಂಗೆ ಮಾತಾಡೋಕೆ ಒಂಚೂರು ಇಷ್ಟ ಇಲ್ಲ. ನಿಮ್ಗೆ ಇನ್ನೇನಾದರೂ ಬೇಕಿತ್ತು ಅಂದರೆ ಹೇಳಿ, ನಾನು ಹೊಸವತ್ತಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಆಚೆ ಹೋಗ್ತಿದ್ದೇನವ? ಕೆಲಸ ಹುಡ್ಕಕ್ಕೆ ಹೋಗ್ತಿದ್ದೀನಿ. ನಂಗೆ ಸಿಗ್ಲಿ ಅಂತ ಬೇಡ್ಕೋತೀರಾ? ಸರಿ, ನಾ ಹೊರಡ್ತೀನಿ. ಸರಿ. ಓ, ಹೊಸವತ್ತಿಗೆನೆ ಬಂದರು. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಮಾವಯ್ಯ ನೀರು ತಗೊಳಕ್ಕೆ ಹೋಗಿ ಬಿದ್ದೋದ್ರು. ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಒಂದು, ನೀವೇ ಈ ಮನೆಯಾಗ ಬಂದು ನಮ್ಮ ಜೊತೆ ಆಗಿರಿ. ಇಲ್ಲ ಅಂದ್ರೆ ನೀವಿಬ್ರು ಬ್ಯಾರೆ ಮನೆ ಮಾಡ್ಕೊಂಡು ಒಟ್ಟಿಗಿರಿ. ಆ ನಂಜವ ಬೇಡ. ಅವ್ವ ಮಗನ ಬೇರೆ ಮಾಡಿ ನಿಮ್ಮ ಮಗಳು ಖುಷಿಯಾಗಿರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇರ್ತಾಳೆ. ಈಗ ನೀನಿಲ್ವೇ, ನನ್ನ ಕಂಟಿನ ದೂರ ಮಾಡಿ ಖುಷಿಯಾಗೇ ಇದೆಯಲ್ಲ. ನೋಡಿ ಅಳಿ ಅಂದ್ರೆ, ನೀವ್ ಈಗ್ಲೇ ನಿಮ್ ನಿರ್ಧಾರ ತಿಳಿಸ್ಬೇಕು ಅಂತ ಯೋನಿಲ್ಲ. ಟೇಮ್ ತಕೊಳ್ಳಿ, ಯೋಚನೆ ಮಾಡ್ತಿಲ್. ನಾನ್ ಹೇಳ್ಬೇಕು ಅಂತಿದ್ನ ಹೇಳಿ. ಏನಮ್ಮಣ್ಣ ಆರಾಮಾಗಿದ್ದೀರಾ? ಇತ್ತೀಚ್ ಆರಾಮ್ ಕಣಪ್ಪ. ಇಷ್ಟು ದಿನ ನರಕ ಅನ್ಭವಿಸ್ಬಿಟ್ಟಿದ್ದೆ. ಯಾಕೆ ಏನಾಯ್ತು? ಬಂಗಾರಮ್ಮನ ಮಗನು ಅವ್ರ ಹುಡುಗರು ಅವರಲ್ಲ ಎಲ್ಲ ಸೇರಿ ನನ್ನ ಗದ್ದೆನ ಜಪ್ತಿ ಮಾಡ್ಕೊಬಿಟ್ಟಿದ್ರು. ಉಗ್ಯಕ್ಕೂ ಆಗದೆ, ನುಂಗಕ್ಕೂ ಆಗದೆ ಒದ್ದಾಡ್ಬಿಟ್ಟೆ. ಮತ್ತೆ ನೀವು ಕೇಳಿ ಬಿಡ್ಸ್ಕೊಳಕ್ಕಾಗ್ತಿರಲ್ವಾ? ಅಷ್ಟೇಯ, ನನ್ನ ಕತೆ ಮುಗಿಸ್ಬಿಡ್ತಾರೆ. ಇಷ್ಟ ಇಲ್ಲದೆ ಹೋದ್ರು ಕಂಟಿ ಅಣ್ಣ ಅಂದ್ಕೊಂಡು ಮಾತಾಡ್ಕೊಂಡಿದ್ದೆ. ಕಂಟಿಗೆ ಮದುವೆ ಆದಾಗಿಂದ ಈ ಕಡೆಗೆ ಬತ್ತಿಲ್ಲ. ಅದೇನೋ ಆ ಹುಡುಗಿಗೂ ಕಂಟಿಗೂ ಜಗಳ ಅಂತೆ. ನಮ್ಮಂತವ್ರು ಸಾಪ ತಟ್ಟೆ ಬಿಡ್ತದ. ಹಾಗೆ ಆಯ್ತದೆ. ಹೌದೌದು, ಬಿಡ್ತದ ದೇವ್ರು. ದೇವ್ರು ಅನ್ನೋನೊಬ್ಬ ಅವನೇ. ಯಾಕೆ? ನಿನಗೆ ಕಾನೂನು ಗೊತ್ತು. ಕಾನೂನು ನ್ಯಾಯ ಪಾಲಿಸತ್ತೆ. ಗಂಡ ಹೆಂಡತಿನ ಬೇರೆ ಇಡ್ಬೇಕು ಅಂತ ಯಾವ ಕಾನೂನು ತಾನೇ ಹೇಳುತ್ತೆ? ನೀನೇ ಹೇಳು. ಕಾನೂನು ಓದಿರೋನು ಹೀಗೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ ಸ್ನೇಹ. ಜೀವನಕ್ಕೆ ಅಂತ ಒಂದು ಕಾನೂನು ಪುಸ್ತಕ ಬರೆಯೋದು ತುಂಬಾ ಕಷ್ಟ. ಕಾನೂನು ಬದಲಾಗಲ್ಲ, ಆದ್ರೆ ಮನಸ್ಸುಗಳು ಬದಲಾಗ್ತವೆ.
ನಾನು ನನ್ನ ಕೈಯಾರ ವಸುನ ಹೊಡೆದೆ. ಕಾನೂನು ಪ್ರಕಾರ ಅದಕ್ಕೆ ಶಿಕ್ಷೆ ಇದೆ. ಆದರೆ ಹೊಸ ಮನಸ್ಸಲ್ಲಿ ನನಗೆ ಯಾವತ್ತೋ ಕ್ಷಮೆ ಸಿಕ್ಕಾಯ್ತು. ಈಗ ನಿಂದು ಕಂಟಿದೆ ತಗೋ, ಪ್ರೀತಿಸಿದ್ರಿ. ಆದ್ರೆ ಇಷ್ಟು ಬೇಗ ಮನಸ್ಸು ಬದಲಾಗೋಯ್ತು. ಈಗ ನಮ್ ಬಗ್ಗೆ ಮಾತು ಯಾಕೆ ಅಣ್ಣಯ್ಯ? ನೀನೇನ್ ಮಾಡ್ತೀಯ ಅಂತ ಹೇಳು. ಅದೇ ಗೊತ್ತಾಗ್ತಿಲ್ಲ. ಜೂರಿ ಈಗ ಹೇಳ್ಬಿಟ್ಟು ಹೋದ್ರೆ ನಾನು ಏನ್ ಮಾಡ್ಲಿ? ಇವ್ರಿಗೆ ನಿಮ್ಮಿಬ್ರನ್ನ ಒಂದ್ ಮಾಡೋ ಯಾವುದೇ ಉದ್ದೇಶ ಇಲ್ಲ. ನನ್ ಮೇಲಿರೋ ಕೋಪಕ್ಕೆ ಹಿಂಗ ಅಂದಿದಾರಷ್ಟೇ. ಇವ್ರಿಗೆ ನಿಜವಾಗ್ಲೂ ನಿಮ್ ಮೇಲೆ ಕಾಳಜಿ ಇದ್ದಿದ್ರೆ ಈ ಕೆಲ್ಸನ ಯಾವತ್ತೂ ಮಾಡಿರ್ತಿದ್ರು. ಇದು ಯಾವ್ದೋ ಹೊಸ ಗೇಮ್ ಪ್ಲಾನ್ ಅಂತ ಅನ್ಸ್ತಿದೆ. ಅಲ್ಲಿ ನೋಡಿದ್ರೆ ಅಮ್ಮ ಡಿವೋರ್ಸ್ ಕೊಡು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಇವರು ಅಮ್ಮನೇ ಬಿಟ್ಟು ಬಾ ಅಂತ ಹೇಳ್ತಿದ್ದಾರೆ. ನನ್ನ ಜಾಗದಲ್ಲಿ ನೀನೇ ಇದ್ದಿದ್ರೆ ನೀನೇನ್ ಮಾಡ್ತಿದ್ದೆ ಸ್ನೇಹ? ಹೊಸದ್ಗಿನ ಸೀದಾ ಕರ್ಕೊಂಡು ಹೋಗಿ ನಿಮ್ ಮನೇಲೆ ಇರ್ತಿದ್ದೆ. ಅಂದ್ರೆ ಈಗ ಕಂಟಿ ಏನ್ ಮಾಡ್ತಿದ್ದನೋ ಹಾಗೆ. ಜೀವನದಾಗ ಮೊದಲನೇ ಗೀತ ಮೈ ಮುರಿದು ಕೆಲಸ ಮಾಡ್ಬೇಕು ಅನಿಸ್ತೈತೆ. ಆದರೆ ಇಲ್ಲಿ ಗಂಟ ಮಾಡಿದ ತಪ್ಪೆಲ್ಲ ಒಟ್ಟಿಗೆ ಸೇರ್ಕೊಂಡು ಈಗ ಶಿಕ್ಷೆ ಕೊಡ್ತದೆ ಕಂಡ್ರಲ್ಲ. ಇಲ್ಲಿ ಗಂಟ ಯಾರು ತಾವನು ಕೆಲಸ ಕೊಡಿ ಅಂತ ಕೇಳ್ದವನೇ ಅಲ್ಲ. ಆದರೆ ಈಗ ಯಾರು ತಾವು ಕೆಲಸ ಕೇಳಬೇಕೋ ಗೊತ್ತೇ ಆಯ್ತಾ ಇಲ್ಲ. ಅಣ್ಣ, ನೀನು ಮನ್ಸು ಮಾಡಿದ್ರೆ ಎಲ್ಲರೂ ಅವ್ರವ್ರ ವ್ಯಾಪಾರನೇ ಬಿಟ್ಕೊಡ್ತಾರೆ. ನೀನ್ ಯಾಕಣ್ಣ ಕೆಲಸ ಕೇಳಬೇಕು? ತೆಪ್ಪುಕಲ್ಲ, ಒಬ್ಬರು ಕೆಲಸ ಕಿತ್ಕೊಂಡು ನಾವು ದುಡಿಬಾರ್ದು. ನಾನೇ ಸ್ವಂತ ಒಂದು ಗದ್ದೆ ಮಾಡ್ತೀನಿ. ಹಾ ಅಣ್ಣ, ನಿನ್ನ ಹತ್ರ ಸಾಕಷ್ಟು ಜಮೀನು ಉಂಟಲ್ಲ? ಅದು ನಂದಲ್ಲ, ಅವಂದು. ಜಮೀನು, ತೋಟ, ಆಸ್ತಿ, ದುಡ್ಡು ಎಲ್ಲ ಇರ್ಬೋದು, ಆದ್ರೆ ಅದು ಯಾವುದು ನಂದಲ್ಲ. ನಾನು ದುಡ್ದಿದ್ದ ಆಟಯ ನಂದು. ಮತ್ತಿನ್ನೇನು ಮಾಡ್ತೀಯ ಅಣ್ಣ? ಶ್ರೀ ನಿಜವಾಗ್ಲೂ ಕೆಲಸ ಹುಡುಕ್ತಿದಾರ? ಗದ್ದೆಲಿ ಉಳ್ಮೆ ಮಾಡ್ತೀನಿ. ಮೆಸ್ತ ನಾನೇನು ಹೇಳಿದ್ನೋ ಅದನ್ನ ದಿಟ್ಟ ಮಾಡ್ತೀನಿ. ನನಗೆ ಅಂತ ಒಂದು ಜಮೀನು ಬೇಕು, ಆದರೆ ಅದನ್ನ ಹೆಂಗೆ ಸಂಪಾದಿಸ್ಕೊಳ್ಳೋದು ಗೊತ್ತಾಯ್ತಲ್ಲ ಕಂಡ್ರಲ್ಲ. ಒಂದ್ ನಿಮಿಷ, ನೀವು ಬಂದು ಮಲ್ಕೋಬಹುದು. ನೀವಿನ್ನು ನಂದು ಓದಾಯ್ತು.
ಸಾರಿ, ನಾನು ನೋಡಲಿಲ್ಲ. ಏ ಪರವಾಗಿಲ್ಲ ಮಿಸು. ಅದು 2 ಪ್ಲೇಟ್ ಇಡ್ಲಿ 3 ಪ್ಲೇಟ್ ಚಿತ್ರಾನ್ನ ಪಾರ್ಸಲ್. ಕಣಪ್ಪ ಕೊಟ್ಟೆ. ಚಿತ್ರಾನ್ನ ಯಾರೋ ಕೇಳಿದ್ರಲ್ಲ. ಅವ್ವ, ನಾನು ಹೋಗ್ಬಿಟ್ಟು ಬರ್ತೀನಿ. ಕಣವ. ಅಣ್ಣ, ನಿಮ್ಗೇನ್ ಬೇಕು? 1 ಪ್ಲೇಟ್ ಚಿತ್ರಾನ್ನ ಕೊಡವ. ಸುಮಾ, ನೀನು ಹೋಗವಿ, ನಾನು ನೋಡ್ಕೊತೀನಿ. ಇರವ್ವ, ಜನರು ಕಡಿಮೆ ಆದ್ಮೇಲೆ ನಾನು ಹೋಗ್ತೀನಿ. ಸುಬ್ಬ ಎಷ್ಟಮ್ಮ ಆಯ್ತು ಬಿಲ್ಲು? ಅವ್ವ 90. ಹೂನಪ್ಪ ಆಗೈತೆ, ಬರ್ ತಗೋ. ಅವ್ವ, ನಾನು ಹೊಡ್ತೀನವ್ವ. ಹೂನವ. ಸುಮಾ, ಇದೇನು ಫಾರ್ಮ್ ಕಾಲೇಜ್ ಹೊಂಟಾ? ಹ್ಞೂ ಕಣ ಪುರ್ಸಿ. ನಾನು ಇವನಲ್ಲ, ನಾನು ಬೆಸ್ಟ್ ನೋಡ್ಕೊತೀನಿ, ನೀನು ಆರಾಮಾಗಿ ಹೋಗ್ಬಾ. ನಮ್ದು ಎಷ್ಟಾಯ್ತವ? ಏನಣ್ಣ ನಿಮ್ದು? ಇಡ್ಲಿ ಕಣ 4 ಪ್ಲೇಟು. ಅವ ಇವ್ರದ್ದು ಎಷ್ಟಾಯ್ತು? 60 ರೂಪಾಯಿ. 60 ರೂಪಾಯಿ ಅಣ್ಣ. ಅಲ್ಲ ಕಣೋ ಪುರ್ಸಿ, ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ತೀಯ? ಹೋಗ್ ಕುತ್ಕ, ತಿಂಡಿ ತಿನ್ನು. ಅವ್ವ, ಅದ್ ಅಮ್ಮಕ್ ಮಾಡಿದ್ರಾಯ್ತು, ಫಸ್ಟ್ ಗಿರಾಕಿಗಳನ್ನ ವಿಚಾರಿಸ್ಕೊಳಮ್ಮ. ಸುಮಾ, ನಿನ್ ಕಾಲೇಜ್ ಹೊಂಟಿದ್ಯಲ್ಲ ಹೊರಡವಿ, ನಾನು ಇವನಲ್ಲ ಮೆಸ್ನ ನಾನು ನೋಡ್ಕಂತೀನಿ. ಸುಮಾ, ನಿನ್ ಕಾಲೇಜ್ ಕೆಲಸ ಏನೈತಿ ಎಲ್ಲ ಮುಗಿಸ್ಕೊಬಿಡು. ಇನ್ ಮ್ಯಾಕಿಂದ ಈ ಪುರ್ಸಿನೇ ಪುಟ್ಟ ಒಂದ್ ರೈಟ್ ಹ್ಯಾಂಡು. ಮುಂಗ್ಸೆ, ನೀನ್ ಅಂತಾವ್ ಹೇಳೋ ವಿಷಯನ ಬೇರೆ ಯಾರ್ತವೋ ಹೇಳಿದ್ರೆ ನನ್ ಮನ್ಸಿಗೆ ಏಟ್ ನೋವು ಹಾಕಿಲ್ಲ ಹೇಳು. ಅಣ್ಣ ನಾನೇನಣ್ಣ ಅಂದೆ? ಒಬ್ಬ ಮನುಷ್ಯ ದಿಢೀರ್ ಅಂತ ಹೆಂಗ್ಲ ಬದಲಾಗೈತದೆ? ಒಸಿ ಸಮಯ ಕೊಡ್ಬೇಕಪ್ಪ. ಯಾರು ಬದಲಾಯ್ತವ್ರೆ? ಏನ್ ಸಮಯ? ಅಣ್ಣ ಎಲ್ಲಿದ್ಯಾ? ಬಾರ್ಗೆ ಹೋಗ್ಬಿಟ್ಟೆ ಹೆಂಗೆ? ಲೈ, ನಾನ್ ಟೀ ಕುಡಿದ್ಮ್ಯಾಕೆ ಲೋಟ ಎಲ್ ಮಾಡ್ತೀನಿ ಹೇಳು? ದ್ಯಾವ್ರಣ್ಣ ಗೊತ್ತಿಲ್ಲ ಕಣ. ಎದ್ಮ್ಯಾಕೆ ಆಸ್ಕೆ ಮಾಡಿಸ್ದಿರೋದು ತಪ್ಪೇನ್ಲ? ಹಾ, ತೆಪ್ಪೆಯ ಅದನ್ನ ಹೆಂಗ್ ಹೇಳ್ಬೇಕು ಹೇಳು? ಒಸಿ ಶಾಂತವಾಗಿ ಪಿರುತಿಯಿಂದ ಹೇಳಿದ್ರೆ ಕೇಳ್ತೀವಪ್ಪ. ಅಯ್ಯೋ, ಬೆಳಿಗ್ಗೆ ಏನಣ್ಣ ಇದು? ಯಾವ್ದನ್ನ ರಾಜಕಾರಣಿ ಭಾಷಣ ಕೇಳ್ದ ಹೆಂಗೆ? ಸಂಬಂಧ ಇಲ್ದೆ ಮಾತಾಡ್ತಿದ್ಯಲ್ಲಣ್ಣ. ಸಂಬಂಧ ಐತ್ಲಾ, ಎಲ್ಲದಕ್ಕೂ ಸಂಬಂಧ ಐತೆ. ಆದ್ರೆ ನಂಗೂ ಹೊಸಿ ಸಮಯ ಕೊಡಿ, ಕಲ್ತ್ಕತೀನಿ. ಅದ್ ಬಿಟ್ಬಿಟ್ಟು ಹಿಂಗ್ ಕೂಗಾಡಿದ್ರೆ ನಂಗೆ ಬೇಸರ ಆಯ್ತದೆ. ಇಂಥವೇನೋ ಹೇಳಮ್ಮ ಅಂತ ತಯಾರಿ ಮಾಡ್ಕೊ ಬಂದೆ. ಈಗ ನಿಮ್ ಮಕ ನೋಡ್ತಿದ್ರೆ ದಿಗ್ಲಾಯ್ತೈತೆ. ನನ್ ಮಕ ನೋಡಿದ್ರಣ್ಣ? ಹೌದು, ನಾನ್ಯಾಕೆ ನಿಂತಾವ್ ಹೇಳ್ತಾ ಇದೀನಿ? ಸೀದಾ ಇಲ್ಲ ಹೇಳ್ಬೋದಲ್ಲ? ಅಯ್ಯೋ, ಅದೇ ನಾನ್ ಕೇಳ್ತೀವ್ನಿ, ನಂಗೆ ಯಾಕಣ್ಣ ಹೇಳ್ತಿದ್ಯಾ? ತಿನ್ನು ಕೇಳಿಸ್ಕೊಂಡಿದ್ಯಲ್ಲ, ಮಡಗ್ಲಾ ಫೋನು. ಹಲೋ, ಮೆಸೋ, ನಾನು ನೋಡಿ, ನಿಮ್ ಈ ನಾಟಕ ಮತ್ತೆ ಕ್ಯಾರೆಕ್ಟರ್ ಬದಲಾಯಿಸಿ ಮಾತಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಿಮ್ಮ ದೊರೆಶ್ರೀ ಆಟನ ನೋಡಿ ಯಾಮರಿದ್ ಸಾಕು. ಮೊದಲು ಲೈಫಲ್ಲಿ ಶಿಸ್ತು ಬೆಳೆಸ್ಕೊಳ್ಳಿ, ಆಮೇಲೆ ಉಳ್ದಿದ್ದೆಲ್ಲ. ಹಲೋ, ಏನು ರೆಡಿ? ಸ್ವಲ್ಪನಾರ ಜವಾಬ್ದಾರಿ ಐತಲ್ಲ ನಿಂಗೆ? ಏನ್ ಡ್ಯಾಡಿ, ಮಮ್ಮಿ ನಿನ್ಗೆಲ್ಲ ಡೈಲಾಗ್ ನಾನು ಅಂತವ್ ಹೇಳ್ತಿದ್ಯಾ? ಏನಾಯ್ತು? ಏಯ್, ಅಲ್ಲೋ, ನೀನ್ ಕಾಲೇಜಿಗೆ ಸೇರ್ಕೊಳ್ಳಿ ಅಂತ ನಾನು ಕಾಲೇಜ್ನಲ್ಲಿ ಗಂಟೆ ಕ್ಯೂ ನಿಂತ್ಕೊಂಡು ಅಪ್ಲಿಕೇಶನ್ ತಗೊಂಡ್ಬಂದಿದ್ದೀನಿ. ನೀ ಎಲ್ಲ ಮಾಡ್ತಿದ್ಯಾ? ಅಯ್ಯೋ ಡ್ಯಾಡಿ,
ನಾನು ಕೇಳ್ಬಿಡ್ತಾನೆ ನೀನು ಅರ್ಜಿ ತಗೊಬರ್ಬೇಕು. ಅಂದ್ರೆ ನೀನೇನಾರು ತಂದ್ಬಿಟ್ಟಿಲ್ಲ, ಮುಂಚೆನೆ ಹೇಳೋಕೆ ಚೆನ್ನಾಗಿತ್ತು ನಿಂಗೆ. ಟೈಮ್ ಎಷ್ಟಾಯ್ತು ನೋಡು. ನಾನೇನು ತಂದಿಲ್ಲ ಡ್ಯಾಡಿ. ಇನ್ಮ್ಯಾಕೆ ನಾನು ಕಾಲೇಜ್ಗೆಲ್ಲ ಒಯ್ಕಿಲ್ಲ. ಏನು ಕಾಲೇಜ್ಗೆ ಹೋಗಕ್ಕಿಲ್ವಾ? ಏಯ್ ಎಲ್ಲ ಇದೆ ನೀನು? ಡ್ಯಾಡಿ ತಿಂಡಿ ಮಾಡ್ದ ನೀನು? ನಾನು ಏನ್ ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದೀಯಾ? ರುಚಿ ರುಚಿಯಾಗಿರೋ ಈ ಪುಳಿಯೋಗ್ರೆ, ಊದಳ್ದಂಗಿರೋ ಇಡ್ಲಿ, ಘಮ್ಮಂತಿರೋ ಈ ವಡೆ, ಇದೆಲ್ಲ ತಿನ್ಬೇಕು ಅಂದ್ರೆ ಪುಟವನ್ ಮೆಸ್ಸಿಗೆ ಬಾ, ನಾನಿಲ್ಲ ಇವನಿಗೆ. ಯಾವನ ಬಡಿ ಮಗ ಇಲ್ಲವನ? ಇವ್ಳು ನೋಡಿದ್ರೆ ನೀನ್ ಬರೋದು. ಲೇ ಪುಟ್ಟಕ್ಕ, ನಿನ್ ಒಟ್ಟನಾಗೆ ಗಂಡು ಹುಟ್ಲಿಲ್ಲ ಅಂತ ನನ್ ಮಗನ ನಿನ್ ಮೆಸ್ನಾಗೆ ಕೂಲಿಂಗ್ ಮಾಡ್ಕೊಂಡಿದ್ಯಲ್ಲ. ನಿನ್ ಬುದ್ಧಿಗೆ ಅದ್ಯಾವ್ರು ಒಳ್ಳೇದ್ ಮಾಡ್ತಾನ? ಹಾಳಾಗೋಯ್ಕೆ ನೀನು. ಅಯ್ಯೋ ರಾಜವ್ವ, ನಾನೇನು ಹುಚ್ಚೆ ಬಾಯಿ. ಮಮ್ಮಿ ಇದ್ರಾಗ ಅವಂದೇನು ತಪ್ಪಿಲ್ಲ, ನಾನೇ ಇಲ್ಲಿಗೆ ಬಂದಿದ್ದು. ಏನ್ಲಾ ನಾನು ಮಮ್ಮಿ, ಇವಳು ನಿಂಗೆ ಅವ್ವನೆಲ್ಲ? ನೀನೇ ತಾನೇ ಮಮ್ಮಿ ಅಂತ ಕರಿಯಕ್ ಕೇಳ್ಕೊಟ್ಟಿದ್ದು. ಅಯ್ಯೋ 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 ಅಯ್ಯೋ, ನೋಡ್ದೇನೆ ಹೆಂಗ್ ಮಾತಾಡ್ತಾವನೆ ಅಂತ. ಎತ್ತು ಒತ್ತು ಸಾಕಿ ತಾಯಿಗಿಂತ ಇವಳು ಹೆಚ್ಚಾಗೋದ್ಲಿಲ್ಲ ನಿಂಗೆ. ಶಿವನೆ, 2 ವಡೆ ಎಕ್ಸ್ಟ್ರಾ ತಿಂದಿದ್ದು ತಪ್ಪಾಗೋಯ್ತಲ್ಲ. ಆಗ್ಲೇ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕಾಗಿತ್ತು. ಲೇ ಪುಟ್ಟಕ್ಕ, ಇದೇ ಮೊದಲನೇಕಿಂತ ನನ್ ಮಗ ನನ್ ವಿರುದ್ಧ ಮಾತಾಡ್ತಿರೋದು. ನನ್ ಗೊತ್ತು ಕಣೆ, ನಿಂದೆ ತರಬೇತಿ ಇದೆಯಲ್ಲ, ನನ್ ಗೊತ್ತೈತೆ. ಮಮ್ಮಿ ನಾನು ಹೇಳ್ತಿದ್ದೀನಿ ತಾನೆ, ಸುಮ್ಕೆ ಮನೆಗೆ ಹೋಗು ಮಮ್ಮಿ, ನಾನು ಆಮ್ಯಾಕೆ ಬರ್ತೀನಿ. ಏ ಗುಚ್ಚ ಬಾಯ್. ನೋಡ್ರಪ್ಪ ನೋಡಿ, ಇವಳ ಮಗಳು ಸಂದಾಗ ಓದ್ಬೇಕು, ನನ್ ಮಗ ಹಾಳಾಗಿ ಹೋಗ್ಬೇಕಂತೆ. ಇವಳ ಮೆಸ್ನಾಗೆ ಮುಸ್ರೆ ತಟ್ಟ ತಳ್ಕೊಂಡಿರ್ಬೇಕಂತೆ. ಪಾಪ ಈ ಪುಟ್ಟ ಹುಡುಗನ್ಗೆ ಹೆಂಗ್ ತಲೆ ತುಂಬೋಳ್ ನೋಡಿ. ಮಮ್ಮಿ ನಾ ಪುಟ್ಟವನ್ ಕೆಲ್ಸಕ್ಕೆ ಇರಿಸ್ಕೊಂಡಿಲ್ಲ, ನಾನೇ ಇಷ್ಟಪಟ್ಟಿಲ್ ಕೆಲಸ ಮಾಡ್ತೀವಿ. ನನ್ಗೆ ಕಾಲೇಜ್ಗೆ ಹೋಗಕ್ ಇಷ್ಟ ಇಲ್ಲ. ಎಲ್ಲ ಹೇಳ್ದೆ. ಚೆನ್ನಾಗಿರೋ ಚೆನ್ನಾಗಿರೋ ಹೇಳಿದೆ. ಹಾ, ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ ಹುಡುಗನ್ಗೆ ದೊಡ್ಡವ್ರನ್ನ ಕಂಡ್ರೆ ಏನ್ ಭಕ್ತಿ, ಏನ್ ಗೌರವ. ಹಾ, ಚೆನ್ನಾಗಿರೋ ಚೆನ್ನಾಗಿರೋ. ಜ್ಯೋತಿಷ್ರೆ, ನಾನು ಜಾತಕ ತಗೊಂಡ್ಬಂದ್ಬಿಡ್ತೀನಿ. ಸರಿ. ಸಹನಾ, ಚಿತ್ರ, ಇಬ್ರು ಹೋಗಿ ಜ್ಯೋತಿಷ್ಗೆ ಕುಡಿಯೋದಕ್ಕೆ ನೀರು ತಗೊಂಬನ್ನಿ. ಮಗ ಏನಾದ್ರೂ ಹೇಳಿದ್ನಾ? ನಾನು ಅವನಿಗಿನ್ನ ಜಾಸ್ತಿನೇ ಕೊಡ್ತೀನಿ. ನಾವು ಮೊದಲೇ ಮಾತಾಡ್ಕೊಂಡ ಹಾಗೆ ನೀವು ಕರೆಕ್ಟಾಗಿ ಹೇಳಿ. ಮಗ ನೋಡಿದ್ರೆ ಹಂಗಂತಾರೆ, ಇವಮ್ಮ ನೋಡಿದ್ರೆ ಹಿಂಗಂತಾರೆ. ಯಾರ ಮಾತು ಕೇಳಿ ನಾನು? ನೋಡಿ ಜ್ಯೋತಿಷ್ರೆ, ಚೆನ್ನಾಗಿ ನೋಡ್ಬಿಟ್ಟು ಹೇಳಿ. ಸರಿ.
ಏನ್ ಮಾಡೋದಮ್ಮ, ಇತ್ತೀಚೆಗೆ ಬೆಲೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದಾವೆ. ಹೌದೌದು, ಇತ್ತೀಚೆಗೆ ಬೆಲೆ ಕೇಳಿದ್ರೆ ಭಯನೇ ಆಗ್ಬಿಡುತ್ತೆ. ನನಗೆ 1:30 ಒಂದು ಮೀಟಿಂಗ್ ಇದೆ, ಅಷ್ಟೊಳಗಡೆ ನೋಡ್ಬಿಟ್ಟು ಹೇಳಿ. ಆಗತ್ತೆ. ಚಿತ್ರ, ಇದೇನಿದು? ಪಾಪ ಜ್ಯೋತಿಷಿಗಳಿಗೆ ಒಂದೇ ಲೋಟ ನೀರ್ ತಗೊಂಬಂದಿದ್ಯಾ? ಎರಡು ಲೋಟ ತಗೊಂಬಾ. 2 ಲೋಟ. 2 ಲೋಟ ಆಗ್ಬೋದು. ಬಿಡವ. ಯಾಕವ ಅವ್ರ ಹತ್ರ ಸಾಲ ಮಾಡ್ದೆ? ಸ್ನೇಹ, ಸಾಲ ಮೆಚ್ಚಿದ ಹುಡುಗನ ಜೊತೆಲಿ ಮದುವೆ ಮಾಡ್ಬೇಕಾಯ್ತಲ್ಲ, ಬ್ಯಾರೆ ದಾರಿ ಇರ್ಲಿಲ್ಲ ಕಣವ. ದುಡ್ಡು ಅವ್ರ ತಾವ್ ಇಸ್ಕೋಬೇಕಾಯ್ತು. ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ಕೂ ಮೊದ್ಲು ಯಾಕವ ನಮ್ನ ಕೇಳಲಿಲ್ಲ? ಇಷ್ಟು ದೊಡ್ಡ ಹೊರೆನ ಯಾಕೆ ನಿನ್ ತಲೆ ಮೇಲೆ ಹಾಕೊಂಡು ಒದ್ದಾಡ್ತಿದ್ಯಾ? ಅವತ್ತೇ ಸಹನಾ ಅಕ್ಕ ಈ ವಿಷಯದ ಬಗ್ಗೆ ನಂಗೆ ಹೇಳಿದ್ಲು. ಆಗ ನಾನು ಗಮನ ಕೊಟ್ಟಿರ್ಲಿಲ್ಲ. ನನಗೆ ಈಗ ಅರ್ಥ ಆಗ್ತಿದೆ ನೀನ್ ಎಂತ ಅನಾಹುತ ಮಾಡ್ಕೊಂಡಿದ್ಯಾ ಅಂತ. ಶಾಂತಕ್ಕ, ನೀನ್ ಹೇಳು, ಸಹನಾ ಅಕ್ಕನ ಮದ್ವೆಲಿ ಏನಾಯ್ತು? ಅವ್ವ ಎಷ್ಟು ಸಾಲ ಮಾಡಿದಾಳೆ? ನೀನ್ ಅವ್ವನ್ ಮುಖ ನೋಡೋ ಅವಶ್ಯಕತೆ ಇಲ್ಲ. ನಂಗೆ ಬಂಗಾರಮ್ಮ ಅವ್ರ ಹತ್ರ ದುಡ್ಡು ತಗೊಂಡಿರೋ ವಿಷಯ ಗೊತ್ತಾಗಿದೆ. ದಯವಿಟ್ಟು ಒಬ್ರಾದ್ರೂ ಏನ್ ನಡೀತು ಅಂತ ನನಗೆ ಹೇಳಿ. ಸಹನಾನ ಅತ್ತೆ ಮಾವ ದುಡ್ಡು ಕೊಟ್ರೆ ಮದ್ವೆ ನಡೆಯೋದು ಅಂದ್ರು. ಅದಕ್ಕೆ ಪುಟ್ಟಕ್ಕ ದುಡ್ಡು ಇಸ್ಕೊಂಡಿದ್ದು. ಎಷ್ಟಾಗ್ಬೋದು? 15 ಲಕ್ಷ ಅಷ್ಟೇ. ಇಲ್ಲಾಂದ್ರೆ ಮದ್ವೆ ನಿಂತೋಯ್ತದೆ ಅಂತ ಅವಳಿಗೂ ಗೊತ್ತೈತೆ. ಅಲ್ಲ, ನೀವು ಕೊಡಿ, ಪರವಾಗಿಲ್ಲ. ನಾನು ಹೇಳ್ತೀನಿ ಅವಳಿಗೆ. ಆ ಉಸ್ರ ಪಟ್ ಮಾತಾಡ್ಬಿಟ್ಟು ತ್ಯಪ್ ಮಾಡ್ಬಿಟ್ಟೆ ರೀ. ಆದ್ರೆ ಅವಳು ಆಡಿದ ಮಾತಿಗೆ ನನ್ ಸಾನೇನೋ ಮೀರ್ವಾಯ್ತು. ವಾಪ್ದಾಗ ಆಡಿದ ಮಾತಾನೆ ಹೋಗ್ಲಿ ಬಿಡು ಬಂಗಾರ. ಇಲ್ಲ ರೀ, ತ್ಯಪ್ ಮಾಡ್ಬಿಟ್ಟೆ ನಾನು. ಪುಟ್ಟಕ್ಕನ್ ಒಳ್ಳೆತನ ನೋಡಿ ನಾನು ಅವಳು ತವ ಗೆಳ್ತನ ಮಾಡ್ದೆ. ನನ್ ತವ ದುಡ್ಡು ಐತೆ ಅಂತಾನೆ ನಂಟು ಬೆಳೆಸ್ದವ್ರ ಮಧ್ಯೆ ಪುಟ್ಟಕ್ಕ ಒಬ್ಳೆಯ ನನ್ನ ಸಂಬಂಧಕ್ಕೆ ಗೌರವ ಕೊಟ್ಟವಳು. ದುಡ್ಡಿಗಿಂತ ಸಂಬಂಧ ಮುಖ್ಯ ಅಂತ ನಿಂತವಳು. ಅವಳಿಗೆ ಕಷ್ಟ ಬಂದಾಗ್ಲೂ ನನ್ ತವ ಕಾಸು ಕೇಳೋಕೆ ಹಿಂದೆ ಮುಂದೆ ನೋಡ್ದವಳು. ಆದ್ರೆ ಇವಳಿಗೆ ಹೆಂಗ್ ಗೊತ್ತಾಗ್ಬೇಕು ಅಂತ ಪುಟ್ಟಕ್ಕನ ಮಗಳು ಹಿಂಗ್ ಮಾತಾಡ್ತಾವಳೆ. ನಮ್ಮ ಸಂಬಂಧ ಏನು ಅನ್ನೋದು ಇವಳಿಗೆಲ್ಲ ಅರ್ಥ ಆಗ್ತೈತೆ. ಆದ್ರೂ ಈಗ ಪುಟ್ಟಕ್ಕ ನನ್ನ ಬಗ್ಗೆ ಅದ್ಯೋ ಅನ್ಕತಾಳೋ ಯೋನು. ಅವಳ ಮಗಳ ಮದ್ವೆಗೆ ಅಂತ ಕೊಟ್ಟು ದುಡ್ಡನ್ನ ವಾಪಸ್ ಕೇಳ್ಬೇಕು ಅನ್ನೋ ಯಾವ ಉದ್ದೇಶನೂ ನಂಗಿರ್ಲಿಲ್ಲ ರೀ. ಆ ಇಸಿಯನ್ನ ನಾನು ಯಾರ ತವ ಇರ್ಲಿಲ್ಲ. ಈಗ ಇವಳು ಕೆಟ್ಟ ಬುದ್ಧಿಯಿಂದ ನಾನ್ ಬಾಯ್ ಬಿಡೋಂಗಾಯ್ತು. ಪುಟ್ಟಕ್ಕ ಅರ್ಥ ಮಾಡ್ಕೊತಾಳ ಅಂತ ಅನಿಸ್ತೈತೆ ಬಂಗಾರ. ನೀನ್ ಅವ್ಳ್ತಾವ ಮಾತಾಡ್ ನೋಡು. ಇಲ್ಲ ರೀ, ಇದಕ್ಕೆಲ್ಲ ಕಾರಣ ಇವಳೆಯ. ಇವಳು ಯಾವತ್ತು ನನ್ನ ಮಗನ ಜೀವನದಾಗೆ ಕಾಲ್ ಮಡಗದ್ಲೋ ಅವತ್ತಿನ್ಲೆ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗ್ವಾಯ್ತು. ಅವತ್ತಿನ್ಲೆ ನನ್ನ ಮಗನು ನನ್ನ ತವ ಸುಳ್ಳಿಯೊಳಗ್ ಶುರು ಮಾಡ್ದ. ನಮ್ ರಾದಂಗ ಅನ್ಯಾಯ ಆಯ್ತು. ಅವಳೀಗ ಜೀವನ ಕಳ್ಕೊಂಡು ಆಸ್ಪತ್ರೆನಾಗವಳೆ. ಇದಕ್ಕೆಲ್ಲ ಕಾರಣ ಇವಳೆಯ. ಆದ್ರೆ ಇವಳಿಗೆ ಇದ್ಯಾವ್ದ್ರ ಬಗ್ಗೆನೂ ಈಟು ಚಿಂತೆ ಇಲ್ಲ. ಅಂದ್ಮ್ಯಾಕೆ ನಾನು ಯಾಕೆ ಚಿಂತೆ ಮಾಡ್ಬೇಕು?
ಅಲ್ಲ ರೀ, ಪುಟ್ಟಕ್ಕಂಗೆ ನಾನು ಕೊಟ್ಟು ದುಡ್ಡನ್ನ ಇವಳ್ತಾವ ಏಳ್ಬಿಟ್ಟೆ ಅಂತ ನಾನು ಈಟೊಂದು ಬೇಸರ ಮಾಡ್ಕೊತಿದ್ದೀನಲ್ಲ, ಹಂಗೇನೆ ನನಗೆ ಕೊಟ್ಟು ಮಾತನ್ನ ಮುರ್ದಾಕ್ಬಿಟ್ಟೆ ಅಂತ ಆ ಪುಟ್ಟಕ್ಕನು ಯಾವತ್ತಾನ ಬೇಸರ ಮಾಡ್ಕೊಂಡಿರ್ತಾಳೇನ್ರಿ? ಪುಟ್ಟಕ್ಕನು ಇವನ್ ನನಗೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಿಲ್ವಲ್ಲ, ಅಂದಂಗೆ ಇದು ಸರಿ ಹೋದಂಗೆ ಅಲ್ವೇನ್ರಿ? ಯಾಕೆ ಇವಳು ಫೋನ್ ಮಾಡವಳೆ? ಹಲೋ ಅವ್ವ, ನೀನ್ ಬಡ್ಡಿ ಕಟ್ಟಿದ್ ಯಾರ್ ದುಡ್ಡು? ಯಾರ ದುಡ್ಡು ಅಂದ್ರೆ? ಗೋಪಾಲನ್ ಹತ್ರ ದುಡ್ಡು ತಗೊಂಡ್ಯಾ? ನೀನ್ ಇವ್ರಿಗೆ ಬಡ್ಡಿ ಕೊಟ್ಟಿದ್ ಅವನ್ ದುಡ್ಡ ಹೇಳವ? ಸ್ನೇಹ, ಅವತ್ತು ನಾನುವೆ ಸಾನುವೆ. ಅವ್ವ, ನಾನು ಕೇಳಿದಕ್ಕಷ್ಟೇ ಉತ್ತರ ಕೊಡು. ನಿನ್ ಗಂಡನ ಹತ್ರ ದುಡ್ಡು ತಗೊಂಡ್ಯಾ? ಹ್ಞೂ, ತಕೊಂಡೆ. ಯಾಕವ್ವ? ನಮ್ಗೆ ಬ್ಯಾರೆ ದಾರಿ ಇರ್ಲಿಲ್ಲ ಕಣ್ ಸ್ನೇಹ, ತಕೊಂಡೆ. ಒಡವೆ ಅಡ ಇಟ್ರಿ ಅಂತ ಶಾಂತಕ್ಕ ಹೇಳಿದ್ಲು. ಒಡವೆ ಅಡ ಇಕ್ಕಕ್ ಹೋಗಿದ್ದೇನೋ ನಿಜ, ಅದ್ರಲ್ಲಿ ಬ್ಯಾರೇನೆ ಕತೆ ಆಗೋಯ್ತು ಕಣವ. ಅದು ಶಾಂತವನು ಗೊತ್ತಿಲ್ಲ. ಇದನ್ನ ನೀನ್ ನಂಗೆ ಆಗ್ಲೇ ಯಾಕವ್ವ ಹೇಳಿಲ್ಲ? ಸುಮ್ನೆ ಇವ್ರುಗಳ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತೀಯ. ಅದು ಸ್ನೇಹ, ಅದು ಯಾವ್ರೇ ಯಾರು ಒಳ್ಳೇದಕ್ಕೋಸ್ಕರ ನನ್ನ ಸಂಕಟನೆಲ್ಲ ಒಳಗೆ ಬಡ್ಕೊಂಡು ಈಸೆನೆಲ್ಲ ಮುಚ್ಚಿಕ್ತೀನೋ, ಅದರಿಂದ ಅವ್ರಿಗೆ ನೋವಾಯ್ತದಲ್ಲ. ನಾನು ಯಾವತ್ತು ಮಾಡಲಿ?